ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಐಶಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ತುಂಬಾನೇ ರುಚಿಯಾದ ಒಂದು ಸಾರನ್ನು ಮಾಡ್ತಾ ಇದ್ದೀನಿ. ಈ ಸಾರು ಒಂದ್ಸಲ ಮಾಡಿದ್ರೆ ಪದೇ ಪದೇ ಇದೇ ರೀತಿ ಮಾಡಿ ತಿನ್ಬೇಕು ಅನ್ಸುತ್ತೆ. ಹಿತಕಿದ ಅವರೆಕಾಳು ಅಂದ್ರೆ ಯಾರಿಗಿಷ್ಟ ಇಲ್ಲ. ಅದರ ಜೊತೆ ಮೊಟ್ಟೆಯನ್ನು ಹಾಕಿ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ. ಒಂದು ಸಲ ಈ ರೀತಿ ಹಿತಕಿದ ಅವರೆಕಾಳಿನಲ್ಲಿ ಮೊಟ್ಟೆಯನ್ನು ಹಾಕಿ ಮಾಡಿ. ಬನ್ನಿ, ಹಾಗಾದ್ರೆ ಈ ಸಾರನ್ನು ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಬನ್ನಿ, ಈ ಸಾರು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ನಾನು ಹಿತಕಿದ ಅವರೆಕಾಳೆಲ್ಲ ಹಿತಕಿಸಿ ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಅವರೆಕಾಳನ್ನು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ನೋಡಿ, 2-3 ಗಂಟೆ ಬಿಟ್ಟು ನಾವು ಸಿಪ್ಪೆ ಎಲ್ಲ ಎಳೆದು ಬಿಟ್ಟರೆ ಈ ರೀತಿ ಮಾಡ್ಕೋಬಹುದು. ಅದರ ಜೊತೆಗೆ ನಾನು ಒಂದು 5 ಮೊಟ್ಟೆಯನ್ನು ತಗೊಂಡಿದ್ದೀನಿ. ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಅದರಲ್ಲಿ ಗ್ಯಾಸ್ ಆನ್ ಮಾಡಾದ್ಮೇಲೆ ಒಂದು 2 ಟೀ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬೇಕು ಆದ್ರೂ ಹಾಕೊಳ್ಳಿ ಅಥವಾ ನೀವು ತುಪ್ಪವನ್ನು ಆದ್ರೂ ಹಾಕೊಳ್ಳಿ. ಟೇಸ್ಟ್ ತುಂಬಾನೇ ರುಚಿಯಾಗಿರುತ್ತೆ. ಅದರ ಜೊತೆಗೆ ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪಿನಿಂದ ಹಾಕಿದ್ರೆ ಇದು ತುಂಬಾನೇ ರುಚಿಯಾಗಿರುತ್ತೆ. ಮೆಂತ್ಯ ಸೊಪ್ಪು ಇದ್ರೆ ಹಾಕಿ ಅಥವಾ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ನಾನು ಜಾಸ್ತಿ ಹಾಕ್ತಾ ಇಲ್ಲ, ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಿದ್ರೆ ಕೈ ಬರುತ್ತೆ. ಅದಕ್ಕೆ ನಾವು ಸ್ವಲ್ಪನೇ ಹಾಕ್ಕೊಳ್ಬೇಕು. ಒಂದು 20ರಿಂದ 25 ಎಲೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಬೇಕು, ಅಲ್ಲಿವರೆಗೆ ನಾವು ಬಾಡಿಸ್ಕೋಬೇಕು. ಇದರ ಜೊತೆಗೆ ನಾನು 2 ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, 1-2 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಜಾಸ್ತಿ ಹಾಕ್ತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, ಇವಾಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ. ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ದಪ್ಪ ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಈರುಳ್ಳಿ, ಮೀಡಿಯಂ ಸೈಜ್ ಆದ್ರೆ 2 ಹಾಕ್ಕೊಳ್ಳಿ. ನೋಡಿ, ಇವಾಗ ಪೇಸ್ಟ್ ಅನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಆವಾಗಲೇ ರುಚಿ ಜಾಸ್ತಿ ಬರೋದು. ನಾವು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ತಾಳ್ಮೆಯಿಂದ ಅಡುಗೆ ಮಾಡಬೇಕು. ನೋಡಿ, ಗಡಿಬಿಡಿಯಲ್ಲಿ ಜಾಸ್ತಿ ಮಸಾಲೆ ಎಲ್ಲ ಒಂದೇ ಸಲ ಹಾಕಿದ್ರೆ ಚೆನ್ನಾಗಿ ಅಡುಗೆ ರುಚಿಯಾಗಿ ಬರಲ್ಲ. ನೋಡಿ, ಇವಾಗ ಇದನ್ನ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಹಸಿ ಸ್ಮೆಲ್ ಎಲ್ಲ ಹೋಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಈರುಳ್ಳಿ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸಹ ಹಾಕಿ ರುಬ್ಕೊಳ್ಳಿ ಬೇಕಾದ್ರೆ. ಇದನ್ನು ಸಹ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಫ್ರೈ ಮಾಡೋದಾದ್ರೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಇವಾಗ ನಾವು ಇದಕ್ಕೆ ಕಾಳನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ನಾನು ಹಿತಕಿದ ಅವರೆಕಾಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇದರ ಜೊತೆಗೆ ಕಾಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಒಂದು 3ರಿಂದ 4 ನಿಮಿಷ ಈ ರೀತಿ ಫ್ರೈ ಮಾಡಿ. ಆವಾಗ ಕಾಳೆಲ್ಲ ಹಾಗೆ ಇರುತ್ತೆ, ಇಲ್ಲದೇ ಇದ್ರೆ ಬೇಗ ಬೆಂದ್ಬಿಡುತ್ತೆ, ಕಾಳೆಲ್ಲ ನುಣ್ಣಗಾಗೋಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಇದನ್ನ ಫ್ರೈ ಆಗ್ತಾ ಇದೆಯಲ್ಲ, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಮಸಾಲೆ ಎಲ್ಲ ಕೆಳಗಡೆ ತಳ ಹಿಡಿದ ಹಾಗೆ ನೋಡ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಪೌಡ್ರ್ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಕುಟ್ಟಿದ ನಾನು ಧನಿಯಾ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಪೌಡ್ರನ್ನು, ಅರ್ಧ ಟೀ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಪೌಡ್ರ್ ಮಸಾಲೆ ಎಲ್ಲ ಇದಕ್ಕೆ ಹೊಂದ್ಕೊಳ್ಬೇಕು. ಅಲ್ಲಿವರೆಗೆ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆಯಲ್ಲ. ನೋಡಿ, ಮಸಾಲೆ ಎಲ್ಲ ಅಂಟ್ಕೊಳ್ತಾ ಇದ್ರೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಪ್ಪು ಆಗದ ಹಾಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಮಸಾಲೆ ಪೌಡ್ರ್ ಮಸಾಲೆ ಹಾಕಬೇಕಾದ್ರೆ. ನೋಡಿ, ಇವಾಗ ಚೆನ್ನಾಗಿಲ್ಲ ಅಂಟ್ಕೊಂಡಿದೆಯಲ್ಲ ಮಸಾಲೆ ಎಲ್ಲ. ಇವಾಗ ಎಣ್ಣೆ ಎಲ್ಲ ಬಿಡ್ತಾ ಇದೆ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. 1ರಿಂದ 2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು. ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ಕುಕ್ಕರೆಲ್ಲ ಹಾಕೋದಾದ್ರೆ ಚೆನ್ನಾಗಿ ಬೆಂದೋಗುತ್ತೆ. ನೋಡಿ, ನನ್ನ ಪಾತ್ರೆಯಲ್ಲೇ ಇದನ್ನ ಮಾಡ್ತಾ ಇರೋದು. ಇವಾಗ 2 ನಿಮಿಷ ಆಗಿದೆ. ಕಾಳೆಲ್ಲ
ಸ್ವಲ್ಪ ಬೆಂದಿದೆ. ಇದಕ್ಕೆ ನಾನು ಇವಾಗಲೇ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇಲ್ಲ, ಮತ್ತು ಇದ್ರ ಜೊತೆಗೆ ನಾವು ಗ್ರೇವಿ ಮಾಡ್ಕೊಳ್ಬೇಕಾದ್ರೆ ಇದಕ್ಕೆ ಮತ್ತೆ ನಾವು ಮಸಾಲೆ ಎಲ್ಲ ಹಾಕ್ಕೊಳ್ಬೇಕು. ಯಾವ ಮಸಾಲೆ ಅಂದ್ಕೊಂಡಿದ್ದೀರಾ? ನಾನು ತೆಂಗಿನಕಾಯಿ ಅಂದರೆ ಕಾಯಿ ಚೂರನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಒಂದು ಅರ್ಧ ಹೋಳಿನಲ್ಲಿ ಮತ್ತೆ ಅರ್ಧದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಮೀಡಿಯಮ್ ಸೈಜಿನ 2 ಟಮಾಟೆ ಹಣ್ಣನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ ಮಾಡಿ ಹಾಕೋದ್ಮೇಲೆ ಸ್ವಲ್ಪ ನೀರನ್ನು ಬೆರೆಸಿ ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೆ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಕುದಿ ಬರಬೇಕು. ಇನ್ನು ನಾನು ಗ್ರೇವಿಯನ್ನು ಜಾಸ್ತಿ ಮಾಡ್ಕೊಂಡಿಲ್ಲ. ನೆಕ್ಸ್ಟು ಕುದಿ ಬಂದಮೇಲೆ ನೀರನ್ನು ಹಾಕ್ಕೊಳ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆಯಲ್ಲ, ಇವಾಗ ನಮಗೆ ಎಷ್ಟು ಸಾರು ಬೇಕು ಅಷ್ಟನ್ನು ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೀರು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಸಾಲೆ ನೀರು ಎಲ್ಲ ಹೊಂದ್ಕೊಳ್ಬೇಕು. ಅಲ್ಲಿವರೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೊಟ್ಟೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಮೊಟ್ಟೆ ಇವಾಗ ಒಡ್ಕೊಳ್ಳುತ್ತೆ ಅಂದರೆ ಒಂದು ಬಟ್ಲು ತಗೊಳ್ಳಿ. ಬಟ್ಲಲ್ಲಿ ಹೊಡ್ಕೊಂಡು ಈ ರೀತಿ ಒಂದೊಂದಾಗಿ ಸೈಡಿಂದ ಬಿಡಬೇಕು. ನೋಡಿ, ಇವಾಗ ಫ್ಲೇಮು ಲೋನಲ್ಲಿ ಇಟ್ಕೊಳ್ಳಿ ಮೊಟ್ಟೆ ಬಿಡಬೇಕಾದ್ರೆ. ಇಲ್ಲದಿದ್ರೆ ಜಾಸ್ತಿ ಕುದಿ ಬರ್ತಾ ಇದ್ರೆ ಮೊಟ್ಟೆ ಎಲ್ಲ ಬಿಟ್ಕೊಳ್ಳುತ್ತೆ. ಈ ರೀತಿ ಬಿಟ್ಕೊಳ್ಳೋದ್ರಿಂದ ಮೊಟ್ಟೆ ಎಲ್ಲ ಹಾಗೆ ಇರುತ್ತೆ. ನೋಡಿ, ಇವಾಗ ಮುಚ್ಚಿ ನಾನು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಒಂದು 3ರಿಂದ 4 ನಿಮಿಷ ಬಿಡ್ತೀನಿ. ನೋಡಿ, ಇವಾಗ 3ರಿಂದ 4 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿ ಕುದೀತಾ ಇದೆಯಲ್ಲ. ಇನ್ನು ಇದು ಮೊಟ್ಟೆ ಇನ್ನೂ ಬೆಂದಿಲ್ಲ. ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಈ ರೀತಿ ನಾವು ಚೆನ್ನಾಗಿ ಕೈ ಆಡಿಸ್ಬಾರ್ದು, ಹಾಗೆ ಬಿಡಬೇಕು. ಈ ರೀತಿ ಅಂಟ್ಕೊಳ್ದ ಹಾಗೆ ಬಿಟ್ಟು ಲೋನಲ್ಲಿ ಇಟ್ಟು ಒಂದು 2ರಿಂದ 3 ನಿಮಿಷ ಬಿಡಿ. ನೋಡಿ, ಇವಾಗ 2-3 ನಿಮಿಷ ಆಗಿದೆ. ಇವಾಗ ಫ್ಲೇಮು ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಬಂದಿದೆ ಅಂತ. ನೋಡಿ, ಎಷ್ಟು ಬಿಡಿಯಾಗಿ ಮೊಟ್ಟೆ ಎಲ್ಲ ಒಡ್ಕೊಂಡಿಲ್ಲ, ಅಲ್ಲೇ ಇದೆ. ಈ ರೀತಿ ನೀವು ಮಾಡಿ ವೀಕ್ಷಕರೇ. ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಲೈಕ್ ಮಾಡ್ತೀರಲ್ವಾ? ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದೇ ರೀತಿ ಸುಲಭ ರೀತಿಯಲ್ಲಿ ನಾನು ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ. ನೋಡಿ, ಇವಾಗ ನಾನು ಅನ್ನದ ಜೊತೆ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ನೋಡಿ, ಕಾಳೆಲ್ಲ ಹೇಗೆ ಒಂದಕ್ಕೊಂದು ಹಾಗೆ ಇದೆ ಅಂತ. ಈ ರೀತಿ ನೀವು ಸಹ ಮಾಡಬಹುದು ಸುಲಭ ರೀತಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.